ಪ್ರೋಗ್ರಾಮಲ್ಲಿ ನಮ್ಮ ಜೊತೆ ಇದ್ದಾರೆ ಹೇಮಂತ್ ಸುವರ್ಣ ಅನ್ನೋರು. ಇವರು ಫೇಮಸ್ ಪ್ರೊಡ್ಯೂಸರ್ ಇನ್ ಕನ್ನಡ ಇಂಡಸ್ಟ್ರಿ ಮತ್ತು ಹಾಗೂ ಈಗ ಅವ್ರದ್ದೊಂದು ಬಲಿಪೆ ಅನ್ನೋ ತುಳು ಮೂವಿ ಈಸ್ ರೆಡಿ ಫಾರ್ ರಿಲೀಸ್. ಸೊ ಅವ್ರಿಗೆ ಸ್ವಾಗತಿಸೋಣ. ಹಲೋ ಸರ್. ನಮಸ್ತೆ. ಸಿನಿ ಜರ್ನಿ ಬಗ್ಗೆ ನಮಗೆ ಒಂದು ಹೇಳ್ಬೋದಾ ಸರ್? ನಮಸ್ತೆ ಎಲ್ರಿಗೂ. ನಂದು ಸಿನಿ ಜರ್ನಿ ಸ್ಟಾರ್ಟ್ ಆಗಿ ಒಂದು 15 ಇಯರ್ಸ್ ಆಯಿತು. ನನ್ನ ಫಸ್ಟ್ ಮೂವಿ ಬಂದು 2007 ಹುಚ್ಚ ವೆಂಕಟ್ ಅವ್ರದ್ದು ಸ್ವತಂತ್ರ ಪಾಳ್ಯ ಅಂತ ಪ್ರೊಡ್ಯೂಸ್ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇದೆ ಬಲಿಪೆ ಮಾಡ್ತಾಯಿದ್ದೀನಿ. ವೆಂಕಟ್ ನಮ್ಮ ಇಡೀ ಕರ್ನಾಟಕಕ್ಕೆ ಫೇಮಸ್, ಎಲ್ಲರಿಗೂ ಗೊತ್ತು. ಸೊ ಅವ್ರ ಜೊತೆ ಮಾಡಿದಂಥ ಸ್ವತಂತ್ರ ಪಾಳ್ಯದ ಎಕ್ಸ್ಪೀರಿಯನ್ಸ್ ಸರ್ ನೀವು ನಮಗೆ ಸ್ವಲ್ಪ ಹೇಳಬೇಕು. ಅದು ತುಂಬ ಚೆನ್ನಾಗಿತ್ತು, ಯಾಕೆಂದರೆ ಅದು ಮರೆಯೋಕ್ಕೆ ಆಗದಂಥ ಎಕ್ಸ್ಪೀರಿಯೆನ್ಸ್ ಅದು. ಯಾಕೆಂದರೆ ಹುಚ್ಚ ವೆಂಕಟ್ ಜೊತೆ ದಾಮಿನ್ ಇದ್ದರು, CR ಸಿಂಹ, ಜಯಂತಿ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಇದ್ದರು. ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್. ಇವತ್ತು ತುಂಬ ಜನ ಇಲ್ಲಿ ಮಂಗಳೂರಲ್ಲಿ ಸುಮಾರು ಜನ ಟ್ಯಾಲೆಂಟ್ಸ್ ತುಂಬ ಜನ ಇದ್ದಾರೆ. ಕೆಲವರು ಶಾರ್ಟ್ ಫಿಲ್ಮು, ಆಲ್ಬಮ್ ಸಾಂಗು, ಟೆಲಿಫಿಲ್ಮ್, ಡಾಕ್ಯುಮೆಂಟ್ರಿ ಈ ಥರ ಸಣ್ಣ ಸಣ್ಣ ಪುಟ್ಟ ಇದೆಲ್ಲ ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ದೇರ್ ಆರ್ ಮೆನಿ ಟ್ಯಾಲೆಂಟೆಡ್ ಪೀಪಲ್. ಸೊ ಅವ್ರಿಗೆ ನೀವು ಒಂದು ಮಾತಾಡಿದ್ರೆ ಏನು ಹೇಳ್ತೀರಾ ಸರ್? ನೀವೇಗೂ ಶಾರ್ಟ್ ಮೂವಿ ಅಥವಾ ಆಲ್ಬಮ್ ಬೇರೆ ಬೇರೆ ಎಲ್ಲ ಮಾಡ್ತಾಯಿದ್ದೀರಾ, ಮಾಡಿ ಇನ್ನೂ ಒಳ್ಳೆಯದು. ನಿಮ್ಗೇನು ಗೊತ್ತಾ, ನೀವು ಶಾರ್ಟ್ ಮೂವಿ ಎಲ್ಲ ಮಾಡಬೇಕು, ಒಂದು ಮೆಸೇಜ್ ಇರುವಂಥದ್ದು ಮಾಡಿ, ಜನಗಳಿಗೆ ಮೆಸೇಜ್ ಕೊಡುವಂಥದ್ದು ಮಾಡಿ, ತುಂಬ ಚೆನ್ನಾಗಿ ಮಾಡಿ. ಒಟ್ಟಾಸಿ ಎಲ್ಲರೂ ಮಾಡ್ತಾರೆ ಅಂತ ಶಾರ್ಟ್ ಮೂವಿ ಮಾಡೋಕ್ಕೆ ಹೋಗಬೇಡಿ. ಸೂಪರ್, ತುಂಬ ಚೆನ್ನಾಗಿರೋದು ಮಾಡಿ. ಥ್ಯಾಂಕ್ ಯು. ಒಳ್ಳೇದು ಮಾಡಿ. ಆಲ್ ದ ಬೆಸ್ಟ್ ಶಾರ್ಟ್ ಮೂವಿ ಮಾಡೋರಿಗೆ. ಒಂದು ತುಳು ಸಿನಿಮಾ ಬಲಿಪೆ ಅಂತ ಪ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಏನು ಇಷ್ಟ ಆಯ್ತು ಸರ್? ವಾಟ್ ಮೇಡ್ ಯು ಟು ಪ್ರೊಡ್ಯೂಸ್ ಅ ತುಳು ಮೂವಿ? ನನಗೊಂದು ನಮ್ಮ ಊರಿನ ಬಗ್ಗೆ ಒಂದು ಫಿಲ್ಮ್ ಮಾಡಬೇಕಂತ ತುಂಬ ಆಸೆ ಇತ್ತು. ತುಳು ಫಿಲ್ಮ್, ನಾವು ಮಂಗಳೂರಿನವರಾದ ಕಾರಣ ತುಳು ಫಿಲ್ಮ್ ಒಂದು ಮಾಡಬೇಕಂತ ತುಂಬ ಆಸೆ ಇತ್ತು. ಅದೇ ಟೈಮಿಗೆ ನಮ್ಮ ಪ್ರಸಾದ್ ಅವ್ರದ್ದೊಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು, ಎಂಡೋಸಲ್ಫನ್ ಬಗ್ಗೆ. ಎಂಡೋಸಲ್ಫನ್ ಪ್ಲಸ್ ನಮ್ಮ ತುಳುನಾಡ ದೈವದ ಬಗ್ಗೆ, ತುಳುನಾಡಿನ ಬಗ್ಗೆ. ಅದಕ್ಕೋಸ್ಕರ ಆ ಕಾನ್ಸೆಪ್ಟ್ ಇಷ್ಟ ಆಯಿತು, ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ತಕ್ಕಾಗಿ ನಮಗೆ ನಮ್ಮ ಕ್ಯಾಮರಾಮ್ಯಾನ್ ರಕ್ಷಿತಿನ್ನು, ಪ್ರಸಾದ್ ಆರ್ವ ಎಲ್ಲ ನಮ್ಮ ಫುಲ್ ಟೀಮ್ ಫುಲ್ ಸಪೋರ್ಟ್ ಮಾಡಿದರು. ತುಂಬ ಚೆನ್ನಾಗಿ ಬಂದಿದೆ. ನಾವು ಹೇಳಿದ ಸಾಲಲ್ಲ, ನೀವೆಲ್ಲ ನೋಡಿಬಿಟ್ಟು ಹೇಳ್ಬೇಕು ಹೇಗೆ ಬಂದಿದೆ ಅಂತ. ಅಂದರೆ ಬಲಿಪೆ ಎಕ್ಸ್ಪೀರಿಯನ್ಸ್ ಹೇಗೆ ಇತ್ತು ಅಂತ ಹೇಳಿ, ಮತ್ತು ಯಾವಾಗ ರಿಲೀಸ್ ಆಗುತ್ತೆ ಅದೆಲ್ಲ ನಾವು ಕಾತರಿಂದ ಕಾಯ್ತಾರೆ. ಸೊ ಅದ್ರ ಬಗ್ಗೆ ಒಂದು 4 ಮಾತು ಹೇಳಬೇಕು. ಬಲಿಪೆ ಅಂದರೆ ನಮಗೆ ಶೂಟಿಂಗ್ ಮಾಡೋದಂತ ಆಗ್ತಾನೇ ಇಲ್ಲ. ಏಕೆಂದರೆ ನಮ್ಮ ಹೀರೋ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಅರವಿಂದ್ ಬೋಳರ್ ಆಗ್ಬೋದು, ಎಲ್ಲ ಆರ್ಟಿಸ್ಟ್ಗಳು, ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿತ್ತು. ಎಲ್ಲ ಶೂಟಿಂಗ್ ಮುಗಿಬೇಕಾದ್ರೆ ಎಲ್ರಿಗೂ ಬೇಸರ ಆಯಿತು, ಇಷ್ಟು ಬೇಗ ಶೂಟಿಂಗ್ ಮುಗೀತಾ ಅಂತ. ಅದು ನನಗೆ ಲೇಟ್ ಅನಿಸ್ತು, ಇಷ್ಟು ಲೇಟ್ ಆಯ್ತಲ್ಲ ಅಂತ. ಎಲ್ಲರೂ ತುಂಬ ಬೇಸರ ಆಯಿತು, ಇಷ್ಟು ಬೇಗ ಮುಗಿತಾ ಇದೆಯಲ್ಲ ಅಂತ. ಒಳ್ಳೆ ಜಾಲಿ ಟೀಮ್, ತುಂಬ ಚೆನ್ನಾಗಿತ್ತು. ಅದನ್ನು ಅಷ್ಟೇ ಎಂಜಾಯ್ ಮಾಡ್ತಾ ಶೂಟಿಂಗ್ ಮಾಡಿದ್ವಿ. ಈಗ ಇಷ್ಟೊತ್ತು ಬರಬೇಕು ಅಂತಿದ್ವಿ, ಅದು ಇನ್ನೆಲ್ಲ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಎಲ್ಲ ಮಕ್ಕಳು. ಅದಕ್ಕೋಸ್ಕರ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬರ್ತೀವಿ. ಬಲಿಪೆ ಸಿನಿಮಾಯಿಂದ ಒಂದು 5 ಜನರ ಹೆಸರು ಹೇಳ್ತೀವಿ, ನೀವು ಅವರಲ್ಲಿ ಇಷ್ಟ ಆಗುವಂಥ ಗುಣ ಹೇಳಬೇಕು. ಫಸ್ಟ್ ಪ್ರಸಾದ್ ಆರ್ವ. ಪ್ರಸಾದ್ ಅವರು ತುಂಬ ಸೈಲೆಂಟ್, ನಾವು ಏನು ಮಾತಾಡೋದು ಏನು ಕೇಳಿ ನಗ್ತಾ ತಲೆ ಅಲ್ಲ ಸರ್, ಅದು ಗುಣ ಇಷ್ಟ ಅವ್ರದ್ದು. ಅಂಕಿತಾ ಪಟ್ಲ ಅವರು, ದ ಹೀರೋಯಿನ್. ಅವರು ಅಷ್ಟೇ ವಟ ವಟ, ಏಜ್ಮೆಂಟ್, ಒಳ್ಳೆ ಪಾಪದ ಹುಡುಗಿ. ಏನು ಪ್ರಾಬ್ಲಮ್, ಹೀರೋಯಿನ್ ಥರ ಇಲ್ಲ, ಒಂದು ಮನೆ ಹುಡುಗಿ ಥರ ಸೂಪರ್ ಹುಡುಗಿ. ಫೇಮಸ್ ಹಿರಿಯ ನಟ ಅರವಿಂದ್ ಬೋಳರ್ ಬಗ್ಗೆ. ಅರವಿಂದ್ ಬೋಳರ್ ಬಗ್ಗೆ ಮಾತಾಡೋಕ್ಕೇನಿಲ್ಲ, ಅವರು ತುಳುನಾಡ ಮಾಣಿಕ್ಯ. ಆ ಮಾಣಿಕ್ಯದಿಂದ ನಮ್ಮ ಮೂವಿಗೆ ಫುಲ್ ಬೆಳಕು. ಮಾಣಿಕ್ಯ ಇಲ್ಲದ್ರೆ ಕತ್ತಲೆ, ಅದಕ್ಕೆ ಅರವಿಂದ್ ಬೋಳರ್ ನಮಗೆ ಫುಲ್ ಬೆಳಕು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ರಕ್ಷಿತ್ ಚಿನ್ನು ಅವರು, ದ ಕ್ಯಾಮರಾಮ್ಯಾನ್, ದ DOP. ಇವ್ರ ಬಗ್ಗೆ ಹೇಳಿ. ರಕ್ಷಿತಿನೂ ಫುಲ್ ನಮಗೆ ಬ್ಯೂಟಿ ಕೊಟ್ಟವರೇ ಅವರು. ಖಾಲಿ ಒಂದು ಬಾಡಿ ಇದ್ದರೆ ಸಾಕಾಗಲ್ಲ, ಬಾಡಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ತೋರಿಸ್ಕೊಟ್ಟ ರಕ್ಷಿತಿನು. ಕ್ಯಾಮ್ರಾದಲ್ಲಿ ಅಷ್ಟು ಬ್ಯೂಟಿಯಾಗಿ ತೋರಿಸ್ಕೊಟ್ಟ. ನೀವೆಲ್ಲ ನೋಡಿ ರಕ್ಷಿತಿನ ಏನೆಲ್ಲ ತೋರಿಸಿದ್ದಾರೆ ಅಂತ, ಬ್ಯೂಟಿಫುಲ್ಲಾಗಿ ಎಲ್ಲರೂ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ನಮ್ಮ ಪ್ರೋಗ್ರಾಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ಆಲ್ ದ ಬೆಸ್ಟ್ ಫಾರ್ ಯುವರ್ ಬಲಿಪೆ ಮೂವಿ ಸರ್. ಹೋಪ್ಫುಲಿ ನಿಮ್ಮ ಮುಂದಿನ ಇನ್ನೂ ಮೂವೀಸ್ ಬರಲಿ ಅಂತ ನಾವು ಆಶಿಸ್ತೀವಿ. ಮುಂದೆ ಯಾವುದೆಲ್ಲ ಸರ್, ಒಂದು ಕ್ವಶನ್ ನಾವು ಹೋಗೋ ಮುಂಚೆ, ಮುಂದೆ ನಿಮ್ದು ಯಾವ ಮೂವಿ ಇದೆ ಬಲಿಪೆ ಆದಮೇಲೆ? ಮೂವಿ ನಿಮ್ಮ ಕಡೆಯಿಂದ? ಬಲಿಪೆ ಆದಮೇಲೆ ಮೂವಿ ಇದೆ. ಬಲಿಪೆ ಡೇಟ್ ರಿಲೀಸ್ ಆದ ಕೂಡಲೇ ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ವರ್ಕ್ ನಡೀತಾ ಇದೆ, ಸ್ಕ್ರಿಪ್ಟ್ ವರ್ಕ್ ಎಲ್ಲ ನಡೀತಾ ಇದೆ. ಬಲಿಪೆ ಮೂವಿ ಡೇಟ್ ರಿಲೀಸ್ ಆದ ಕೂಡಲೇ ನಿಮಗೆ ನಾನು ಯಾವ ಮೂವಿ ಮಾಡ್ತೀನಿ ಅಂತ ಹೇಳ್ತೀವಿ. ಮತ್ತು ಇಷ್ಟು ಹೊತ್ತು ನಮ್ಮನ್ನು, ನಮ್ಮ ಎಲ್ಲ ಟೀಮನ್ನು ನಿಮ್ಮ ಈ ಇದರ ಮುಖಾಂತರ, ಚಾನಲ್ ಮುಖಾಂತರ ತೋರಿಸೋದಕ್ಕೆ ಡೇ ಒನ್ ಸ್ಟಾರ್ಗೆ ತುಂಬ, ನಮ್ಮ ಬಲಿಪೆ ಟೀಮಿಂದ, ಡೇ ವಿತ್ ದ ಸ್ಟಾರ್ಸ್ಗೆ ನಮ್ಮ ಬಲಿಪೆ ಟೀಮಿಂದ ಥ್ಯಾಂಕ್ ಯು. ಆಲ್ ದ ಬೆಸ್ಟ್.